ಇನ್ನು ಕೆಲವೇ ಹೊತ್ತಿನಲ್ಲಿ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷರಾದ ಕುರುಬೂರು ಶಾಂತಕುಮಾರ್ ಅವರು ಕೂಡ ಜಾಯಿನ್ ಆಗೋ ನಿರೀಕ್ಷೆ ಇದೆ. ಬಿಜೆಪಿ ವಕ್ತಾರರು ಸತೀಶ್ ಕಡತನಮಲೆ ಅವರು ಕೂಡ ಜಾಯಿನ್ ಆಗೋ ನಿರೀಕ್ಷೆ ಇದೆ. ನಾನು ಮೊದಲನೇದಾಗಿ ಹೋರಾಟಗಾರರ ಬಳಿಯಿಂದಲೇ ಮಾಹಿತಿಯನ್ನ ಸಂಗ್ರಹಿಸ್ತಾ ಚರ್ಚೆಯನ್ನು ಪ್ರಾರಂಭ ಮಾಡ್ತೀನಿ. ಈರಣ್ಣ ಕಡಾಡಿ ಸರ್ ಹಾಗೆ ಕಶ್ಯಪ್ ನಂದನ್ ಸರ್, ನಿಮ್ಮ ಅನುಮತಿಯ ಮೇರೆಗೆ ಈಗ FRP ದರ, ಸಂಗಮೇಶ್ ಸರ್ ನನ್ನ ಧ್ವನಿ ತಲುಪ್ತಾ ಇದ್ರೆ, FRP ದರ ನಿಗದಿ ಆಗಿದೆ 3550. ಆದರೆ ರಾಜ್ಯದಲ್ಲಿ ರೈತರ ಕೈಗೆ ಸಿಗ್ತಾ ಇರೋದು ಮ್ಯಾಕ್ಸಿಮಮ್ ಅಂದರೆ 2500ದಿಂದ 3100 ರೂಪಾಯಿ. ಇದಕ್ಕೆ ಹೊಣೆಗಾರರು ಅಂತ ಹೇಳಿ ನೀವು ಯಾರನ್ನು ಪರಿಗಣಿಸ್ತೀರಿ? ಸಕ್ಕರೆ ಕಾರ್ಖಾನೆ ಮಾಲೀಕರ, ರಾಜ್ಯ ಸರ್ಕಾರನ, ಯಾರು ಅಂತ ಹೇಳಿ ಸಂಗಮೇಶ್ ಸರ್? ಏನಿಲ್ಲ ಮೇಡಮ್, ಇದೊಂದು ವ್ಯವಸ್ಥಿತವಾದಂಥ ಒಂದು ರೈತರನ್ನ ಒಟ್ಟಾರೆಯಾಗಿ ದಿಕ್ಕೆಬ್ಬಿಸುವಂಥ ಒಂದು ಕೆಲಸ ನಡೀತಾ ಇದೆ ಮೇಡಮ್. ಇಲ್ಲಿ ನಾನು FRP ಕೇಳ್ಬೇಕಂತಂದ್ರೆ ಕೇಂದ್ರ ಸರ್ಕಾರದವರು FRP ನಿರ್ಣಯ ಮಾಡ್ತಾರೆ, ಒಪ್ಕೋತೀನಿ. ಇಲ್ಲಿ ನಮ್ದು ಏನಾಗಿದೆ ಅಂತಂದ್ರೆ, ಇವತ್ತಿನ ಡೇಟಿಗೆ ಕಾಸ್ಟ್ ಆಫ್ ಕಲ್ಟಿವೇಶನ್ ತುಂಬಾ ಹೆಚ್ಚಾಗಿದೆ. ಅದನ್ನ ಪರಿಗಣನೆ ತೆಗೆದುಕೊಂಡು ಇಲ್ಲಿರುವಂತಹ ಕೃಷಿ ವಿಶ್ವವಿದ್ಯಾಲಯಗಳು ಅದನ್ನ ಕಾಸ್ಟ್ ಆಫ್ ಕಲ್ಟಿವೇಶನ್ ಇಯರ್ ವೈಸ್ ಸೆಪರೇಟ್ ಮಾಡಿ ಅದನ್ನ ಕೇಂದ್ರ ಸರ್ಕಾರ ಕಳಿಸಬೇಕಾದಂತ ಜವಾಬ್ದಾರಿ ಇವ್ರದಿರ್ತದೆ. ಆದ್ರೆ ಇವ್ರು ಯಾರು ಅದನ್ನ ಕರೆಕ್ಟ್ ಆಗಿ ಮಾಡಕತ್ತಿಲ್ಲ ಮೇಡಮ್. ಅವರು ಎಲ್ಲಿ ಆಫೀಸ್ನಾಗ ಕೂತ್ ಮಾಡ್ತಾರೋ ಏನೋ ಗೊತ್ತಿಲ್ಲ, ನಮ್ಗೆ ಸಮಸ್ಯೆ ಆಗ್ಲಕತ್ತೆ ಮೇಡಮ್ ಟೋಟಲಿ. ಹಿಂಗಾಗಿ ಒಟ್ಟಾರೆಯಾಗಿ ನಮ್ಮ ರೈತರ ಬದುಕು, ಆ FRPಯನ್ನು ನಾವು ಯಾವುದೇ ಕಾರಣಕ್ಕೂ ಯಾವ ರೈತ ಸಂಘದವರು ಕೂಡ ನಾವು ಒಪ್ಪಾಗ್ತಾ ಇರಲಿಲ್ಲ, ರೈತರು ಕೂಡ ಒಪ್ಪಾಗ್ತಾ ಇರಲಿಲ್ಲ. ಇಡೀ ನಾಡಿನ ಕಬ್ಬು ಬೆಳೆಗಾರರು ಕೂಡ ಇದ್ರ ಬಗ್ಗೆ ಒಂದಿಷ್ಟು ಗಂಭೀರವಾಗಿ ಹೋರಾಟಗಳನ್ನು ಈಗಾಗಲೇ ನಾವು ರಾಜ್ಯಾದ್ಯಂತ ನಡೀತಾ ಇರೋದು ನೋಡ್ಬೋದಾಗಿದೆ. ಈಗ ಸರಿ ಸರ್, FRP ದರ ನಿಗದಿ ಆಗಿರೋದೇನೆ ಅವೈಜ್ಞಾನಿಕವಾಗಿ ಅನ್ನೋ ವಾದ ಕೂಡ ಒಂದು ಕಡೆ ಇದೆ. ಬಟ್ ಸ್ಟಿಲ್ ನನಗಿರೋ ದೊಡ್ಡ ಅನುಮಾನ ಅಂದರೆ, FRP ಇಡೀ ದೇಶಕ್ಕೆ ಅನ್ವಯ ಆಗೋ ಹಾಗಿದೆ. ಆದರೂ ಕೂಡ ಮಹಾರಾಷ್ಟ್ರದಲ್ಲಿ ಹತ್ತತ್ರ 3600, UPಯಲ್ಲಿ 3900ರಿಂದ 4000 ತನಕ ಒಂದು ಟನ್ನಿಗೆ ಕೊಡ್ತಾರೆ. ಆದರೆ ನಮ್ಮ ರಾಜ್ಯದಲ್ಲಿ FRP ಅಷ್ಟು ಕೂಡ ರೀಚ್ ಆಗದೆ ಇರೋದಕ್ಕೆ ಕಾರಣ, ಈ ಸಕ್ಕರೆ ಕಾರ್ಖಾನೆಯ ಮಾಲೀಕರಿಗೆ ಸರ್ಕಾರ ಅಂದರೆ ಭಯ ಇಲ್ವಾ, ಅಥವಾ ಈ ನಿಯಮಗಳು ಅಂದರೆ ಭಯ ಇಲ್ವಾ, ಅಥವಾ ನಿಜವಾಗ್ಲೂ ಈ ಕಾರ್ಖಾನೆಯ ಮಾಲೀಕರು ಕಂಡ್ರೇನೆ ರಾಜ್ಯ ಸರ್ಕಾರಕ್ಕೆ ಭಯನಾ ಅಂತ ಹೇಳಿ? ಏನಿಲ್ಲ ಮೇಡಮ್, ಇವರು ಎಲ್ಲ ಸಕ್ಕರೆ ಕಾರ್ಖಾನೆಗಳು ನಮ್ಮಿರುವಂಥ ರಾಜಕೀಯ ಮುಖಂಡರುಗಳದೇ ಇರುವುದರಿಂದ ಯಾವ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಸೀರಿಯಸ್ ಆಗಿ ಆ್ಯಕ್ಷನ್ ತೊಗೊಳಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆಮೇಲೆ ಒಂದು ಹೇಳ್ಬೇಕಂತಂದ್ರೆ, ಇದನ್ನ ಶುಗರ್ ಬೋರ್ಡ್ ಕಂಟ್ರೋಲ್ ಮಾಡೋಂಥ ಕೆಪಾಸಿಟಿ ಒಬ್ಬರ ಹತ್ರ ಯಾರು ಕೂಡ ಇದ್ರ ಹೈಕಮಾಂಡ್ ಅಥಾರಿಟಿ ಯಾರೂ ಇಲ್ಲ ಮೇಡಮ್. ಹಿಂಗಾಗಿ ಏನಾಗಿದೆ, ಇವರಿಗೆ ಒಂದಿಟ್ಟು ಚೆಲ್ಲಾಟ ಆಗಿಬಿಟ್ಟದೆ. ಇಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಇದ್ರ ಬಗ್ಗೆ ಸೀರಿಯಸ್ ಆಗಿ ಇಲ್ಲಪ್ಪ ನೀವು ಇಷ್ಟು ಮಾಡಬೇಕಂತ ಹೇಳಿ ಅವರಿಗೆ ಆಜ್ಞೆ ಮಾಡಕ್ಕೆ ತಯಾರಿಲ್ಲ. ಇನ್ನು ಸಂಬಂಧಪಟ್ಟಂಥ ಜಿಲ್ಲಾಡಳಿತಕ್ಕೂ ಕೂಡ ಸಂಪೂರ್ಣವಾದಂಥ ಅಧಿಕಾರ ಕೊಟ್ಟಿಲ್ಲ. ಹಿಂಗಾಗಿ ಏನಾಗುತ್ತೆ ಮೇಡಮ್, ಯಾರಿಗೆ ಕೇಳಿದ್ರು ಕೂಡ, ಅಂದರೆ ಈಗ ನೋಡಿ ಉದಾಹರಣೆ ಹೇಳ್ಬೇಕಂದ್ರೆ, ಪೊಲ್ಯೂಷನ್ ಬೋರ್ಡ್ದಲ್ಲಿ ತಮ್ಮಿರುವಂಥ ಏನು ಕಂಡೀಷನ್ಸ್ ಅನುಗುಣವಾಗಿ ಯಾವ ಕಾರ್ಖಾನೆಯವರು ಕೂಡ ಇವತ್ತಿನ ದಿನ ಪರಿಗಣನೆ ತೆಗೆಯಕ್ಕಾಗ್ತಿಲ್ಲ. ಅವ್ರು ಏನು ತಮ್ಮ ಕಾರ್ಖಾನೆಯಲ್ಲಿರುವಂಥ ವೇಸ್ಟ್ಗಳನ್ನು ನಮ್ಮ ನದಿ ನೀರುಗಳಲ್ಲಿ ಬಿಡ್ತಾ ಇದ್ದಾರೆ ಅಂತೇಳಿ ಸುಮಾರು ಸರ್ತಿ ನಾವು ಪ್ರತಿಯೊಂದು ಸಕ್ಕರೆ ಕಾರ್ಖಾನೆಗೆ ಮನವಿ ಕೊಟ್ಟರು ಕೂಡ ಅಲ್ಲಿರುವಂಥ ಅಧಿಕಾರಿಗಳು ಏನು ಹೇಳ್ತಾರೆ, ಇಲ್ಲ ಇದು ನಾವು ಒಮ್ಮೆ ಅನುಮತಿ ಕೊಟ್ಟರೆ ಮುಗಿದೋಯ್ತು, ನಮ್ಗೆ ಏನೂ ಮಾಡೋಕ್ಕಾಗಲ್ಲ, 5 ವರ್ಷಗಟ್ಟಲೆ ನಾವು ನೀವೇನಾದರೂ ಕಂಪ್ಲೇಂಟ್ಗಳಿದ್ರು ಕೊಟ್ಟು ನಾವು ಮೇಲ್ ಫಾರ್ವರ್ಡ್ ಮಾಡ್ತೀವಿ ಹೊರತು ನಮ್ಮ ಕೈಗೆ ಆಕ್ಷನ್ ತೊಗೊಳಕ್ಕೆ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅವ್ರದೇ ಆದೇಶ ಮಾಡದಂತೆ ಸಕ್ಕರೆ ಕಳಿಸಿದ 14 ದಿವಸದೊಳಗಾಗಿ ಬಿಲ್ ಕೊಡಬೇಕು. ಇನ್ನು ವಿಜಯಪುರ ಜಿಲ್ಲೆಯಲ್ಲಿ ಸಂಬಂಧಪಟ್ಟಂತೆ 10 ಸಕ್ಕರೆ ಕಾರ್ಖಾನೆಗಳಲ್ಲಿ ಯಾರೂ ಕೂಡ 14 ದಿನದಲ್ಲಿ ಬಿಲ್ ಕೊಟ್ಟಿರುವ ಉದಾಹರಣೆಗಳೇ ಇಲ್ಲ. ಸುಮಾರು 7 ತಿಂಗಳು 8 ತಿಂಗಳಾದರೂ ಕೂಡ ಇನ್ನೂ ಹಲವಾರು ರೈತರ ಒಂದು ಬಿಲ್ಗಳು ಬಾಕಿ ಇದಾವೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿಜಯಪುರದಲ್ಲಿ ಬಸವೇಶ್ವರ ಅನ್ನುವ ಸಕ್ಕರೆ ಕಾರ್ಖಾನೆಯನ್ನು 2 ಬಾರಿ ಜಿಲ್ಲಾಧಿಕಾರಿಗಳು ಹರಾಜು ಮಾಡ್ಲಿಕ್ಕೆ ಪ್ರಕ್ರಿಯೆಗಳನ್ನು ಪ್ರಾರಂಭ ಮಾಡಿದ್ರು. ಆದರೂ ಕೂಡ ಮತ್ತೆ ಕೋರ್ಟಿಗೆ ಹೋಗಿ ಅವರು ಇಲ್ಲ, ನಮ್ಗೆ ಸಕ್ಕರೆ ರಫ್ತು ಬಂದಾಗಿದ್ದರಿಂದ ನಮ್ಗೆ ಸಕ್ಕರೆ ಮಾರಾಟ ಮಾಡೋಕ್ಕಾಗಿಲ್ಲ, ಆ ಉದ್ದೇಶದಿಂದ ನಮಗೆ ಮತ್ತೆ ಒಳ್ಳೆ ಇನ್ನೂ 2 ತಿಂಗಳು ಟೈಮ್ ಕೊಡ್ರಿ ಅಂತೇಳಿ ಕೋರ್ಟು ಅವ್ರ ಪರವಾಗಿ ನಿರ್ಣಯ ಕೊಡ್ತದೆ. ಸೊ ಹಿಂಗಾಗಿ ನಾವು ಯಾರಿಗೆ ಕೇಳ್ಬೇಕು ಮೇಡಮ್? ಈಗ ನಾವು ಜನಪ್ರತಿನಿಧಿಗಳು ಓಟ್ ಹಾಕಿ ನಮ್ಮ ಪರವಾಗಿ ಇರ್ತಾರಂತೇಳಿ ಅವರಾದರೂ ಕೇಳ್ತಾರಂತಂದರೆ ಅವರು ಯಾರೂ ಧ್ವನಿ ಎತ್ತಾಗ್ತಾ ಇರಲಿಲ್ಲ. ಇನ್ನು ಸಂಬಂಧಿಸಿದ ಅಧಿಕಾರಿಗಳಲ್ಲಿ ಕೂಡ ಇದು ಶುಗರ್ ಕಂಟ್ರೋಲ್ ಯಾರ ಕೈಯಾಗೂ ಇಲ್ಲಪ್ಪ ಅಂತಂದ್ರೆ ಇದು ಸುಮ್ಮನೆ ಒಂದು ಲಾಬಿಗಾಗಿ ಮಾಡ್ಲಕತ್ತಾರ ಹೊರತು ಅವರು ರೈತರನ್ನ ಒಟ್ಟಾರೆಯಾಗಿ ಸುಲಿಗೆ ಮಾಡುವಂಥದ್ದು ಒಂದು ಪ್ರಯತ್ನ ಇದರಲ್ಲಿ ನಡೀತಾ ಇದೆ. ಇನ್ನೊಂದು ಪ್ರಶ್ನೆ ತಮ್ಮನ್ನು ಕೇಳಿ ನಂತರದಲ್ಲಿ ನಾನು ಕಡಾಡಿ ಸರ್ ಹಾಗೆ ಕಶ್ಯಪ್ ನಂದನ್ ಸರ್ನ ಪ್ರಶ್ನೆ ಮಾಡ್ತೀನಿ. ಸರ್, 4000 ಅಂದಾಜು 4000 1 ಟನ್ ಕಬ್ಬು ಬೆಳೆಗೆ ತಗುಲುವ ವೆಚ್ಚ ಅಂತ ಹೇಳಿ ಅಂದಾಜಿನ ಮೇಲೆ ರೈತರು ಹೇಳ್ತಿದ್ದಾರೆ. ಆದರೆ ಇದೇ 1 ಟನ್ ಕಬ್ಬನ್ನು ಖರೀದಿ ಮಾಡುವ ಸಕ್ಕರೆ ಕಾರ್ಖಾನೆಗಳಿಗೆ ಮಿನಿಮಮ್ ಟು ಮಿನಿಮಮ್ 10ರಿಂದ 15,000 ಲಾಭ ಆಗತ್ತಂತೆ. ಕೇವಲ ಸಕ್ಕರೆ ತಯಾರಿಕೆ ಮಾತ್ರವಲ್ಲ, ಎಥನಾಲ್ ಇರಬಹುದು, ಎಲೆಕ್ಟ್ರಿಸಿಟಿ ಇರಬಹುದು, ಹೀಗೆ ಮೊಲಾಸಸ್ ಬಹಳ ಪ್ರಮುಖವಾಗಿ ಇದರ ಉತ್ಪಾದನೆಯಿಂದ 10ರಿಂದ 15,000 ಅವರಿಗೆ ಲಾಭ ಆಗತ್ತೆ ಅಥವಾ ಅವರಿಗೆ ಕೈಗೆ ದುಡ್ಡು ಸಿಗತ್ತೆ ಅಂದಾಗ ಅದರಲ್ಲಿ ಮಿನಿಮಮ್ ಕೇಳ್ತಿರೋದು ಸರ್ ತಾವು 4000 ಅಂದರೆ ಈ 10-15,000 ಕಂಪೇರ್ ಮಾಡಿದ್ರೆ ಎಷ್ಟಾಯಿತು? ಇಷ್ಟು ಕೊಡ್ಲಿಕ್ಕೂ ಕಷ್ಟ ಅಂತ ಹೇಳಿದ್ರೆ ಸಕ್ಕರೆ ಕಾರ್ಖಾನೆ ಮಾಲೀಕರದನ್ನ ಈ ವಾದ ನಂಬೋದು ಹೇಗೆ ಅಂತ? ಇಲ್ಲ ಮೇಡಮ್, ನಾ ಹೇಳಿದ್ನಲ್ಲ ಇವಾಗ ಮೊನ್ನೆ ನಮಗೆಲ್ಲ ಗೊತ್ತಿರೋ ಹಾಗೆ
ನವೆಂಬರ್ 1ನೇ ತಾರೀಕಿಗೆ ಎಲ್ಲ ಇಡೀ ರಾಜ್ಯದ ಸಕ್ಕರೆ ಕಾರ್ಖಾನೆಗಳನ್ನು ಪ್ರಾರಂಭ ಮಾಡುವಂತೆ ಮಾನ್ಯ ಮುಖ್ಯಮಂತ್ರಿಗಳು ಆದೇಶ ಹೊರಡಿಸಿರ್ತಾರೆ ಸರ್. ಇವಾಗ ನಮ್ಮಲ್ಲಿ ಏನಾಗ್ಬಿಡ್ತು, ಜಿಲ್ಲಾಡಳಿತ ಅದ್ರ ಬಗ್ಗೆ 2-3 ಸರ್ತಿ ಮೊದಲನೇದಾಗಿ ಮೀಟಿಂಗ್ ತಗೋತಾರೆ. ಎಲ್ಲ ರೈತ ಮುಖಂಡರು, ಸಕ್ಕರೆ ಕಾರ್ಖಾನೆ ಮಾಲೀಕರು ಹಾಗೂ ಜಿಲ್ಲಾಡಳಿತ ಇರ್ಬೋದು, ಸಂಬಂಧಿಸಿದ ಅಧಿಕಾರಿಗಳ ನೇತೃತ್ವದಲ್ಲಿ ಪ್ರತಿ ವರ್ಷ 2 ಅಥವಾ 3 ಮೀಟಿಂಗ್ಗಳನ್ನು ಮಾಡಿ ಈ ವರ್ಷ ಹಿಂಗಿಂಗ ಏನೇನು ಸಮಸ್ಯೆಗೆ ಹೋದ ವರ್ಷ ಅದನ್ನೆಲ್ಲ ಬಗೆಹರಿಸುವಂತ ಒಂದು ಪ್ರಯತ್ನ ಮಾಡಿರ್ತಾರೆ. ಆದ್ರೆ ಇಲ್ಲಿ ಏನಾಗ್ಬಿಡ್ತಾರೆ, ನಾವು 25ನೇ ತಾರೀಕು ಅಂದ್ರೆ ಬಿಫೋರ್ 1ನೇ ತಾರೀಕು ಆಗ್ತದಂದ್ರೆ 25ನೇ ತಾರೀಕಿಗೆ ಅವರಿಗೆ 2ನೇ ಮೀಟಿಂಗಿಗೆ ಅವಕಾಶ ಕೊಟ್ಟಿದ್ರು ಅವರು. ಸಕ್ಕರೆ ಕಾರ್ಖಾನೆ ಮಾಲೀಕರು FRP ದರವನ್ನು ಹೊರತುಪಡಿಸಿ ನಮ್ಮ ರೈತ ಮುಖಂಡರ ಇದ್ರ ಮೇಲೆ ಆಗ್ರಹದ ಮೇರೆಗೆ ಎಷ್ಟು ಕೊಡಕ್ಕೆ ಸಾಧ್ಯದ ನೀವು ಅಧಿಕೃತವಾಗಿ ಅನೌನ್ಸ್ ಮಾಡಿ ಪ್ರಾರಂಭ ಮಾಡ್ರಿ ಅಂತ ಹೇಳಿ ನಾವು ಕಳೆದ 2 ತಿಂಗಳಿಂದ ಅಂದ್ರೆ ಈ ವರ್ಷದಲ್ಲಿ 2 ತಿಂಗಳಿಂದ ಪ್ರಾರಂಭ ಮಾಡಿದ್ದು. ಆದ್ರೆ ಇವರು ಯಾರೂ ಕೂಡ ಅದನ್ನ ಮಾಡಲಿಲ್ಲ. ಆಮೇಲೆ ಇವರೆಲ್ಲರೂ ಕೂಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೋದಂಥ ಸಂದರ್ಭದಲ್ಲಿ ಅವ್ರು ಏಕಾಏಕಿ 10 ದಿನಗಳ ಮುಂಚೆನೇ ನೀವು ಕಾರ್ಖಾನೆ ಪ್ರಾರಂಭ ಮಾಡ್ರಿ ಅಂತ ಹೇಳಿ ಎಲ್ಲ ರೈತರಲ್ಲಿ, ಕಾರ್ಖಾನೆ ಮಾಲೀಕರಲ್ಲಿ, ಜಿಲ್ಲಾಡಳಿತದಲ್ಲಿ ಒಂದಿಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡಿಬಿಟ್ರು. ಸೊ ಹಿಂಗಾದ್ರೆ ಏನಾಗ್ಯದ, ಇದನ್ನ ಕಂಟ್ರೋಲ್ ಮಾಡುವಂಥವ್ರು ಯಾರು ಅನ್ನೋದು ನಮ್ಗೆ ಸಂಪೂರ್ಣವಾಗಿ ದಿಕ್ಕ ಸೂಚನೆ ತೋರ್ಸೋದಂಗೆ ಆಗ್ಯದ ಮೇಡಮ್. ಈಗ ಈ ನಿಟ್ಟಿನೊಳಗೆ ಒಟ್ಟಾರೆಯಾಗಿ ರೈತರನ್ನ, ಕಬ್ಬು ಬೆಳೆಗಾರನ ಮೋಸ ಮಾಡುವಂತಲ್ಲಿ ಎಲ್ಲ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಸಂಬಂಧಿಸಿದ ಎಲ್ಲ ಆಡಳಿತ ಮಂಡಳಿ ಇದನ್ನೆಲ್ಲ ವ್ಯವಸ್ಥಿತವಾಗಿ ಒಂದಿಷ್ಟು ಹೆಣಿಲಾಕತ್ತಾರ ಅಂತ ನನ್ನ ಅಭಿಪ್ರಾಯ ಮೇಡಮ್. ಸರಿ ಸರ್, ಸಂಪರ್ಕದಲ್ಲಿರಿ. ಕಡಾಡಿ ಸರ್, ನನ್ನ ಧ್ವನಿ ತಲುಪ್ತಾ ಇದ್ರೆ ನೋಡಿ, ಡಿಸ್ಟಿಲರೀಸ್ ಅಂದ್ರೆ ಈ ಕಬ್ಬು ಕಾರ್ಖಾನೆ ತಲುಪಿದ ನಂತರದಲ್ಲಿ ಆಗುವ ಬೈ ಪ್ರಾಡಕ್ಟ್ಸ್ ನ ಲೆಕ್ಕ ಇಟ್ಕೊಂಡು ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಡಿಸ್ಟಿಲರೀಸ್ ಅಲ್ಲಿ ಕರ್ನಾಟಕ ನಂಬರ್ 3 ಸ್ಥಾನದಲ್ಲಿದೆ ಸರ್ ಇಡೀ ದೇಶದಲ್ಲಿ. ಇನ್ನು IMFL ಅಂದ್ರೆ ಇಂಡಿಯನ್ ಮೇಡ್ ಫಾರಿನ್ ಲಿಕ್ಕರ್, ಇದು ಹೈಯೆಸ್ಟ್ ಪ್ರೊಡಕ್ಷನ್ ನಮ್ಮ ರಾಜ್ಯದಲ್ಲಿ ಆಗೋದು. ಇದರ ಜೊತೆಗೆ ಸಕ್ಕರೆ ಉತ್ಪಾದನೆನೇ ನಾವು ಲೆಕ್ಕ ಹಾಕಿದ್ರೆ 2ನೇ ಹೈಯೆಸ್ಟ್ ಪ್ರೊಡಕ್ಷನ್ ಕರ್ನಾಟಕದಲ್ಲಿ ಆಗುತ್ತೆ. ಸ್ಟಿಲ್ ಕಬ್ಬು ಬೆಳೆಗಾರರಿಗೆ ಕೊಡ್ಲಿಕ್ಕೆ ದುಡ್ಡಿಲ್ಲ. ಇದು ಯಾವ ಲೆಕ್ಕ ಅಂತ? ಇಲ್ಲ, ಒಂದು ರಾಜ್ಯ ಸರ್ಕಾರ ಕೆಲವು ವಿಚಾರಗಳನ್ನ ಬಹಳ ಗಂಭೀರವಾಗಿ ಯೋಚನೆ ಮಾಡಿ ಜಾರಿಗೆ ತರಬೇಕಾದಂತ ಅಗತ್ಯ ಇದೆ. ಅದ್ರ ಜೊತೆಗೆ ಏನೋ ಅವ್ರ ಬೇಡಿಕೆ ಇದೆ, FRP ನಮ್ಮ ರಿಕವರಿ ಬೇಸ್ ಮೇಲೆ ನಾವು ಮಾಡ್ತೀವಿ. ರಿಕವರಿಯನ್ನ ಕೊಡುವಂತದ್ದು ರಾಜ್ಯ ಸರ್ಕಾರ. ಹೀಗಾಗಿ ರಿಕವರಿಯನ್ನ ಅವ್ರು ಕೊಡುವಲ್ಲಿ ಎಲ್ಲೋ ಒಂದಿಷ್ಟು ವಿಫಲ ಆಗಿದ್ರಿಂದ ನಮ್ಮ ಕಬ್ಬು ಬೆಳೆಗಾರರು ಆರೋಪ ಮಾಡುವಂತೆ ಮೊದಲು 9.5 ಇದ್ದಂತ ರಿಕವರಿಯನ್ನ ಇವತ್ತು ಕೇಂದ್ರ ಸರ್ಕಾರ 10.25 ಮಾಡಿದೆ ಅನ್ನುವಂಥದ್ದು ಅವ್ರ ಪ್ರಮುಖವಾದಂತ ಬೇಡಿಕೆ. ಅದು ಒಂದೇ, ಅದನ್ನ ಬಿಟ್ರೆ ಕೇಂದ್ರ ಸರ್ಕಾರ ಕಡೆ ಬೆರಳು ತೋರಿಸುವಂತದ್ದು ಏನಿಲ್ಲ. ಹೀಗಾಗಿ ನಾನು ರಾಜ್ಯ ಸರ್ಕಾರವನ್ನು ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇನೆ. ಕರ್ನಾಟಕ ರಾಜ್ಯ ಒಟ್ಟು ದೇಶದಲ್ಲಿ 2ನೇ ನಂಬರ್ ದೊಡ್ಡ ಸಕ್ಕರೆ ಉತ್ಪಾದನೆ ಕ್ಷೇತ್ರ ಆಗಿದೆ. ಹೀಗಾಗಿ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಜನ ಇಲ್ಲಿ ಕೆಲಸ ಮಾಡುವಂತದ್ದನ್ನ ನಾವು ಕಾಣ್ತೀವಿ. ಈ ಇಂಡಸ್ಟ್ರಿಯನ್ನ, ಈ ಉದ್ಯಮವನ್ನ ಸರ್ಕಾರ ಎಷ್ಟು ಗಂಭೀರವಾಗಿ ಪರಿಗಣಿಸಬೇಕಾಗಿತ್ತು, ಅದನ್ನ ಪರಿಗಣಿಸಿಲ್ಲ ಅನ್ನುವಂಥದ್ದು ಈ ಹೋರಾಟದ ಮುಖಾಂತರ ನಮ್ಗೆ ತಿಳಿದು ಬರ್ತದೆ. ಯಾಕಂತಂದ್ರೆ ಪ್ರತಿ ವರ್ಷ ವಿಜಯದಶಮಿ ಸಂದರ್ಭದಲ್ಲಿ ಎಲ್ಲಾ ಕಾರ್ಖಾನೆಗಳು ತಮ್ಮ ಬಾಯ್ಲರ್ ಪ್ರದೀಪನ ಮಾಡಿ ಕಾರ್ಖಾನೆ ಕಬ್ಬು ನುರಿಸ್ಲಿಕ್ಕೆ ಸಜ್ಜು ಮಾಡ್ತವೆ. ಯಾವುದೇ ಸರ್ಕಾರ ಒಂದು ಹೊಸ ವ್ಯವಸ್ಥೆ ಪ್ರಾರಂಭ ಆಗ್ಬೇಕಾದ್ರೆ ಅದರ ಮುಂಚಿನ ವರ್ಷ ಅಂದ್ರೆ ಒಂದೇ ಸಲ ನಿರ್ಣಯ ತಗುವಂತದ್ದು ಅಲ್ಲಿದು. ಹೀಗಾಗಿ ಪ್ರತಿ ವರ್ಷ ದರದ ಪರಾಮರ್ಶೆ ಮಾಡ್ಬೇಕಾಗ್ತದೆ. ಕಬ್ಬಿಗೆ ನಾವ್ ಎಷ್ಟು ಕೊಡ್ಬೇಕು, ಮಾರ್ಕೆಟ್ ನಲ್ಲಿ ಸಕ್ಕರೆ ದರ ಏನಿದೆ, ಇದನ್ನೆಲ್ಲವನ್ನ ಅಧ್ಯಯನ ಮಾಡಿ ಕಾರ್ಖಾನೆ ಮಾಲೀಕರನ್ನ ಕರೆದು, ಕಬ್ಬು ಬೆಳೆಗಾರರನ್ನ ಕರೆದು ಒಂದ್ ನೆಗೋಸಿಯೇಷನ್ ಮಾಡೋದ್ರ ಮುಖಾಂತರ ಸರ್ಕಾರ ಮೊದಲನೇ ಸ್ಟೆಪ್ ಇಡಬೇಕಾಗ್ತದೆ. ಆದ್ರೆ ಯಾವ ವರ್ಷ ಕೂಡ ಸರ್ಕಾರ ಈ ರೀತಿಯಾದಂತ ನಿರ್ಣಯವನ್ನ ತಗೊಳ್ಳಿಲ್ಲ. ನಾವು ಗಮನಿಸಿದ್ರಿ 2014 ಅಂತ ಅನಿಸ್ತದ ನನಗೆ. 14ರಲ್ಲಿ ಬೆಳಗಾವಿಯ ಸುವರ್ಣ ಸೌಧದ ಎದುರುಗಡೆ ಮೊನ್ನೆ ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ರೈತರು ಹೋರಾಟ ಬಹಳ ಪರಾಕಾಷ್ಠೆಗೆ ಮುಟ್ಟಿತು. ಆ ಸಂದರ್ಭದಲ್ಲಿ ರೈತ ಬಹಳ ದಿನ ನಾವು ಹೋರಾಟ ಮಾಡ್ತಾ ಇದೀವಿ, ಈ ಸರ್ಕಾರ ನಮ್ಮ ಹೋರಾಟಕ್ಕೆ ಬೆಲೆ ಕೊಡ್ತಿಲ್ಲ ಅಂತ ಹೇಳಿ ಮನನೊಂದು ವಿಠ್ಠಲ್ ಅರಬಾವಿ ಅಂತಕ್ಕಂಥ ರೈತ ಆತ್ಮಹತ್ಯೆ ಮಾಡ್ಕೊಂಡಿರುವಂತದ್ದು ನಮ್ ಕಣ್ಣು ಎದುರುಗಿಡಿದೆ. ಅವರು ಆತ್ಮಹತ್ಯೆ ಮಾಡ್ಕೊಂಡ ಮೇಲೆ ಸರ್ಕಾರ ಎಚ್ಚರ ಆಯ್ತು. ಅವತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 150 ರೂಪಾಯಿ ಪ್ರತಿ ಟನ್ನಿಗೆ ಹೆಚ್ಚುವರಿಯನ್ನ ಘೋಷಣೆ ಮಾಡಿದ್ದು ನಾನು ನಿಮ್ಗೆ ನೆನಪಿಗೆ ತರಲಿಕ್ಕೆ ಬಯಸ್ತೇನೆ. ಇಂಥ ಒಂದು ದೊಡ್ಡ ಘಟನೆ ಆದ್ಮೇಲೂ ಕೂಡ ಮುಖ್ಯಮಂತ್ರಿಗಳು ಈ ವರ್ಷ ಯಾವ ವರ್ಷನೂ ಕರೀಲಿಲ್ಲ. ಕೊನೆ ಪಕ್ಷ 2-3 ವರ್ಷದ ನಂತರ ಅವ್ರು ಕರಿಬೇಕಾಗಿತ್ತು, ಆದ್ರೆ ಕರೀಲಿಲ್ಲ. ಯಾವುದೇ ಕಾರ್ಖಾನೆ ಮಾಲೀಕರ ಸಭೆ ಕರೀಲಿಲ್ಲ, ಯಾವುದೇ ಕಬ್ಬು ಬೆಳೆಗಾರರ ಸಭೆ ಕರೀಲಿಲ್ಲ, ದರ ನಿಶ್ಚಯ ಮಾಡ್ಲಿಲ್ಲ. ಇದೇನ್ ತೋರಿಸ್ತದ ಅಂತಂದ್ರ